ಏನಾದ್ರೂ ನೀವು ಒಬ್ಬ ಹೈ ವ್ಯಾಲ್ಯೂ ಮೇಲ ಅಥವಾ ಆಗ್ಬೇಕು ಅಂತ ಇದ್ದೀರಾ, ಆಗ ದ ಪವರ್ ಆಫ್ ಇಗ್ನೋರಿಂಗ್ ಟೆಕ್ನಿಕ್ ನ ಇಗ್ನೋರ್ ಮಾಡಬೇಡಿ. ಒಬ್ಬ ಲೋ ವ್ಯಾಲ್ಯೂ ಮೇಲ್ ತನ್ನ ಟೈಮ್, ಮನಿ ಮತ್ತೆ ಎಲ್ಲ ಅಟೆನ್ಷನ್ ಕೊಟ್ಟಿದ್ದ ಮೇಲೂ ಹುಡುಗಿಯರಿಂದ ಮತ್ತೆ ಹೈ ವ್ಯಾಲ್ಯೂ ಮೇಲಿಂದ ರಿಜೆಕ್ಟ್ ಆಗ್ತಾ ಇರ್ತಾನೆ. ಮತ್ತೆ ಟೈಮ್ ನ ಜೊತೆ ತನ್ನ ರೆಸ್ಪೆಕ್ಟ್ ಕೂಡ ಕಳ್ಕೋತಾನೆ. ಏನಾದ್ರೂ ನೀವು ಒಂದು ಕಾಮನ್ ಮ್ಯಾನ್ ಇಂದ ಸುಪೀರಿಯರ್ ಮ್ಯಾನ್ ಆಗ್ಬೇಕು ಅಂತ ಇದ್ರೆ, ಆಗ ಈ 5 ರೂಲ್ಸ್ ನ ಇವತ್ತೇ ನಿಮ್ಮ ಲೈಫ್ ಅಲ್ಲಿ ಆಡ್ ಮಾಡಿ. ರೂಲ್ ನಂಬರ್ 1, ಬಿಕಮ್ ಮಿಸ್ಟೀರಿಯಸ್. ಇದು ಒಂದು ತುಂಬಾ ಪವರ್ಫುಲ್ ರೂಲ್ ಇದೆ. ಆ ಮೇಲ್ಸ್ ಗಳಿಗೆ ಯಾರು ಫೀಮೇಲ್ಸ್ ನ ತಮ್ಮ ಕಡೆ ಅಟ್ರಾಕ್ಟ್ ಮಾಡಬೇಕು ಅಂತ ಇರ್ತಾರೋ, ಅದಕ್ಕೆ ಮಿಸ್ಟೀರಿಯಸ್ ಆಗಿ ಇರೋದಕ್ಕೆ ನೀವು ಸೈಲೆನ್ಸ್ ಅಲ್ಲಿ ಇದ್ದು ಒಬ್ಬ ಗುಡ್ ಲಿಸನರ್ ಆಗ್ಬೇಕು. ಅಂದ್ರೆ ನೀವು ಒಂದು ಈ ರೀತಿ ಗ್ರೂಪ್ ಅಲ್ಲಿ ನಿಂತಿದ್ರ, ಅಲ್ಲಿ ಎಲ್ಲ ಮಾತಾಡ್ತಿದ್ದಾರೆ, ಆಗ ನೀವು ಸೈಲೆಂಟ್ಲಿ ಎಲ್ಲವನ್ನ ಅಬ್ಸರ್ವ್ ಮಾಡ್ಬೇಕು. ಅಥವಾ ಯಾವಾಗ್ಲಾದ್ರೂ ನೀವು ಯಾವ್ದಾದ್ರು ಫೀಮೇಲ್ ನ ಜೊತೆ ಪರ್ಸನಲಿ ಮಾತಾಡ್ತಿದ್ರು, ಆಗ ಕಡಿಮೆ ಹೇಳಿ ಮತ್ತೆ ಜಾಸ್ತಿ ಕೇಳಿ. ಇದರಿಂದ ಮೇಲ್ಸ್ ನಿಮ್ಮನ್ನ ರೆಸ್ಪೆಕ್ಟ್ ಮಾಡ್ತಾರೆ ಮತ್ತೆ ಫೀಮೇಲ್ಸ್ ನಿಮ್ಮ ಕಡೆ ಅಟ್ರಾಕ್ಟ್ ಆಗ್ತಾರೆ. ರೂಲ್ ನಂಬರ್ 2, ಡಿಸೈಡ್ ಯುವರ್ ಬೌಂಡ್ರೀಸ್. ನಿಮ್ಮ ಲೈಫ್ ಅಲ್ಲಿ ಒಂದು ಬೌಂಡ್ರಿ ಖಂಡಿತ ಇರಬೇಕು. ಏನಾದ್ರೂ ನಿಮ್ಮ ಫ್ಯಾಮಿಲಿ ಮೆಂಬರ್, ಫ್ರೆಂಡ್ ಅಥವಾ ರಿಲೇಷನ್ ಅಲ್ಲಿ ಯಾರಾದ್ರೂ ಲಿಮಿಟ್ ಏನಾದ್ರೂ ಮೀರಿದ್ರೆ, ಆಗ ನೀವು ಅವರ ಲಿಮಿಟ್ ಏನಿದೆ ಅಂತ ಅವರಿಗೆ ತಿಳಿಸಿ. ನಿಮ್ಮ ಮತ್ತೆ ಅವರ ನಡುವೆ ಒಂದು ಬೌಂಡ್ರಿ ಇದೆ ಮತ್ತೆ ಅದನ್ನ ಪಾರ್ ಮಾಡುವ ಪ್ರಯತ್ನ ಖಂಡಿತ ಪಡಬೇಡಿ ಅಂತ. ಏನಾದ್ರೂ ಇದಾದ ಮೇಲೂ ನಿಮ್ಮ ವೈಫ್ ಅಥವಾ ನಿಮ್ಮ ಗರ್ಲ್ ಫ್ರೆಂಡ್ ತಮ್ಮ ಲಿಮಿಟ್ ಪಾರ್ ಮಾಡಿದ್ರೆ, ಆಗ ಅವ್ರಿಗೆ ಟೈಮ್ ಕೊಡೋದು ಬಂದ್ ಮಾಡಿ, ಇಗ್ನೋರ್ ಮಾಡೋದನ್ನ ಶುರು ಮಾಡಿ. ರೂಲ್ ನಂಬರ್ 3, ಬಿ ಡೈರೆಕ್ಟ್ ಅಂಡ್ ಡೆಸ್ಟ್ರಾಯ್ ಹರ್ ಈಗೋ. ಏನಾದ್ರೂ ಒಬ್ಬ ಹೈ ವ್ಯಾಲ್ಯೂ ಮೇಲ್ ಮುಂದೆ ಯಾವ್ದಾದ್ರು ಫೀಮೇಲ್ ತನ್ನ ಲಿಮಿಟ್ ಕ್ರಾಸ್ ಮಾಡಿ ಫೈಟ್ ಮಾಡೋದನ್ನ ಶುರು ಮಾಡ್ತಾರೋ, ಆಗ ಅವರು ಅಲ್ಲೇ ಡೈರೆಕ್ಟ್ ಅವರಿಗೆ ಇಗ್ನೋರ್ ಮಾಡಿ ಇದನ್ನ ಅರ್ಥ ಮಾಡಿಸ್ತಾರೆ. ಅವರ ಸರ್ಕಲ್ ಅಲ್ಲಿ ಹುಡುಗಿಯರ ಮತ್ತೆ ಸೆಕ್ಸುವಲ್ ಆಪರ್ಚುನಿಟೀಸ್ ನ ಯಾವುದೇ ಕಡಿಮೆ ಇಲ್ಲ ಅಂತ. ಆದ್ರೆ ಒಬ್ಬ ಲೋ ವ್ಯಾಲ್ಯೂ ಮೇಲ್ ಹುಡುಗಿಯರಿಂದ ಬಯಸ್ಕೊಂಡ್ರು ಅವರನ್ನ ಫಾಲೋ ಮಾಡ್ತಾನೆ ಮತ್ತೆ ಇದನ್ನ ಕಮಾಂಡ್ ಮಾಡ್ತಾನೆ, ಅವನು ಹುಡುಗಿಯರು ಇಲ್ಲದೆ ಇರೋದಕ್ಕೆ ಆಗಲ್ಲ ಅಂತ. ರೂಲ್ ನಂಬರ್ 4, ಕೀಪ್ ಸಮ್ ಸೀಕ್ರೆಟ್ಸ್ ಟು ಯುವರ್ ಸೆಲ್ಫ್. ನೀವು ನಿಮ್ಮ ಪಾರ್ಟ್ನರ್ ಮೇಲೆ ಎಷ್ಟೇ ಟ್ರಸ್ಟ್ ಮಾಡ್ತಿದ್ರು, ನೀವು ನಿಮ್ಮ ಇನ್ಕಮ್ ಮತ್ತೆ ನೆಕ್ಸ್ಟ್ ಮೂವ್, ನಿಮ್ಮ ಪಾಸ್ಟ್ ನ ರಿಲೇಶನ್ಶಿಪ್ ವಿಷಯಗಳನ್ನ ನಿಮ್ಮ ಹತ್ರನೇ ಇಡಿ. ಒಂದು ಓಪನ್ ಬುಕ್ ಆಗಬೇಡಿ. ಅದರಿಂದ ನಿಮ್ಮ ಪರ್ಸನಲ್ ಸೀಕ್ರೆಟ್ಸ್ ಯಾರಿಗೂ ಗೊತ್ತಿಲ್ಲದೆ ಇರೋದ್ರಿಂದ ನಿಮ್ಮ ಪಾರ್ಟ್ನರ್ ಮತ್ತೆ ನಿಮ್ಮ ಗರ್ಲ್ ಫ್ರೆಂಡ್ಗೆ ಈ ಸಿಗ್ನಲ್ ಹೋಗುತ್ತೆ, ನೀವು ಮಿಸ್ಟೀರಿಯಸ್ ಮ್ಯಾನ್ ಅಂತ. ಮತ್ತೆ ನಿಮ್ಮ ಲೈಫ್ ಅಲ್ಲಿ ಅವರಿಗಿಂತ ವ್ಯಾಲ್ಯೂಬಲ್ ವಸ್ತುಗಳು ಇದೆ. ಏನಾದ್ರೂ ಅವರು ನಿಮ್ಮ ವ್ಯಾಲ್ಯೂ ಅಥವಾ ರೆಸ್ಪೆಕ್ಟ್ ಮಾಡ್ಲಿಲ್ಲ ಅಂದ್ರೆ, ಆಗ ನೀವು ಅವರನ್ನ ಇಗ್ನೋರ್ ಮಾಡಬಹುದು ಅಂತ. ರೂಲ್ ನಂಬರ್ 5, ಲರ್ನ್ ಹೌ ಟು ಬಿ ಅಲೋನ್. ಒಬ್ಬ ಲೋ ವ್ಯಾಲ್ಯೂ ಮೇಲ್ ಹುಡುಗಿಯರ ಫಾಲೋ ಮಾಡ್ತಾನೆ, ಅವ್ರ ಮೇಲೆ ಹಣ ವೇಸ್ಟ್ ಮಾಡ್ತಾನೆ, ಅವರಿಂದ ಇಗ್ನೋರ್ ಆಗ್ತಾನೆ ಮತ್ತೆ ತುಂಬಾ ಸರಿ ಅವಮಾನ ಸಹಿಸ್ಕೊಳ್ತಾನೆ. ಆದ್ರೆ ಒಂಟಿಯಾಗಿ ಇರೋದಕ್ಕೆ ಹೆದರಿ ಮತ್ತೆ ಅವರನ್ನ ಫಾಲೋ ಮಾಡ್ತಾನೆ. ಆದ್ರೆ ಹೈ ವ್ಯಾಲ್ಯೂ ಮೇಲ್ಸ್ ವಾರಿಯರ್ಸ್ ತರ ಇರ್ತಾರೆ. ಅವರು ಸಿಂಗಲ್ ಆಗಿದ್ದು ಅವರ ಗುರಿಯ ಡೈರೆಕ್ಷನ್ ಅಲ್ಲಿ ವರ್ಕ್ ಮಾಡ್ತಿರ್ತಾರೆ ಮತ್ತೆ ಫೀಮೇಲ್ಸ್ ನ ಆಸ್ ಎ ಡಿಸ್ಟ್ರಕ್ಷನ್ ಆಗಿ ನೋಡ್ತಾರೆ. ಮತ್ತೆ ಫೀಮೇಲ್ಸ್ ನ ಇಗ್ನೋರ್ ಮಾಡೋದ್ರಲ್ಲಿ ಸ್ವಲ್ಪನೂ ಟೈಮ್ ನೋಡೋದಿಲ್ಲ. ಇದಾದ ಮೇಲೂ ಫೀಮೇಲ್ಸ್ ಹೈ ವ್ಯಾಲ್ಯೂ ಮೇಲ್ ನ ಫಾಲೋ ಮಾಡ್ತಾರೆ. ಅದಕ್ಕೆ ಏನಾದ್ರೂ ನೀವು ಒಬ್ಬ ಹೈ ವ್ಯಾಲ್ಯೂ ಮೇನ್ ಆಗ್ಬೇಕು ಅಂತ ಇದ್ರೆ, ಆಗ ಫೀಮೇಲ್ಸ್ ನ ಇಗ್ನೋರ್ ಮಾಡಿ ನಿಮ್ಮ ಲೈಫ್ ನ ಪರ್ಪಸ್ ಮೇಲೆ ಕೆಲಸ ಮಾಡಿ. ಇದರಿಂದ ಫೀಮೇಲ್ಸ್ ಸ್ವತಃ ಅವರೇ ನಿಮ್ಮ ಕಡೆ ಅಟ್ರಾಕ್ಟ್ ಆಗ್ತಾರೆ ಮತ್ತೆ ಮೇಲ್ಸ್ ನಿಮ್ಮನ್ನ ರೆಸ್ಪೆಕ್ಟ್ ಮಾಡ್ತಾರೆ. ಮತ್ತೆ ಈ ರೀತಿ ಹೈ ವ್ಯಾಲ್ಯೂ ಮೇಲ್ ಪಾಯಿಂಟ್ಸ್ ಮತ್ತೆ ಪವರ್ ಆಫ್ ಇಗ್ನೋರಿಂಗ್ ಕೂಡ ಫಾಲೋ ಮಾಡ್ತಾ ಇರಿ. ಏನಾದ್ರೂ ನಿಮಗೆ ಇದೇ ರೀತಿ ಹೈ ವ್ಯಾಲ್ಯೂ ಮೇಲ್ ನ ಹೆಚ್ಚು ವಿಡಿಯೋಸ್ ಬೇಕಿದ್ದಲ್ಲಿ ಕಮೆಂಟ್ ಅಲ್ಲಿ ತಿಳಿಸಿ. ಮತ್ತೆ ಈ ಚಾನೆಲ್ ನ ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.